सदन महागणपते हे शिवनन्दन मातङ्गवदन आनन्द सदन महागणपते हे शिवनन्दन मातङ्गवदन विघ्नविनाशक बुद्धिप्रदायक सिद्धहस्त सुरमुनिगणसेविता विघ्नविनाशक बुद्धिप्रदायक सिद्धहस्त सुरमुनिगणसेविता भद्रमूर्ति सिद्धिविनायक भद्रमूर्ति सिद्धिविनायक मातङ्गवदन आनन्द सदन महागणपते हे शिवनन्दन मातङ्गवदन नागकङ्कण वेदलक्षण शङ्करतनया गौरीनन्दना नागकङ्कण वेदलक्षण शङ्करतनया गौरीनन्दन निरत निरञ्जना निरत निरञ्जना निरुपमवदना निरत निरञ्जना निरुपमवदना मातङ्गवदन आनन्द सदन महागणपते हे शिवनन्दन मातङ्गवदन 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 ಅಚ್ಚುಕಟ್ಟಾಗಿ ಪ್ರಾರ್ಥನೆ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಕುಮಾರಿ ತನುಶ್ರೀ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀಮತಿ ಪ್ರಸನ್ನಾಕ್ಷಿ ಅವರಿಗೆ ನಾನು ಸ್ವಾಗತ ಕೋರುತ್ತಾ ಅವರ ಪರಿಚಯವನ್ನು ಮಾಡಿಕೊಡುತ್ತೇನೆ. ಡಾಕ್ಟರ್ KL ಪ್ರಸನ್ನಾಕ್ಷಿಯವರು ಮೈಸೂರು ಮಹಾರಾಣಿ ಕಲಾ ಕಾಲೇಜಿನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿ ಡಾಕ್ಟರ್ KL ಪ್ರಸನ್ನಾಕ್ಷಿಯವರು ಮೈಸೂರು ಮಹಾರಾಣಿ ಕಲಾ ಕಾಲೇಜಿನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿ ಸುದೀರ್ಘ ಸೇವೆ ಮಾಡಿ ಮೈಸೂರಿನಲ್ಲಿ ನೆಲೆಸಿದ್ದು ತಮ್ಮ ವಿದ್ವತ್ಪೂರ್ಣ ಆಧ್ಯಾತ್ಮಿಕ ಪ್ರವಚನಗಳಿಂದ ಪ್ರಖ್ಯಾತರಾಗಿದ್ದಾರೆ. ಸಂಸ್ಕೃತ ಸಾಹಿತ್ಯ ಎಲ್ಲರೂ ಶುಭೋದಯ ಮತ್ತು ನಮಸ್ಕಾರಗಳು. ಮತ್ತು ಇವತ್ತಿನ ಪುಸ್ತಕದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಮಧ್ಯೆ ಡಾಕ್ಟರ್ H.A. ಚಂದ್ರಶೇಖರ್ ಅವರು ಆಸೀನರಾಗಿದ್ದಾರೆ. ಅವರು ಈ ವೇದಿಕೆಗೆ ಹೊಸಬರೇನಲ್ಲ, ಒಂದು 2-3 ಸಾರಿ ಬಂದಿದ್ದಾರೆ ಇಲ್ಲಿ. ಹಾಗಾಗಿ ಅವರ ವಾಕ್ಯರಿ ನೀವೆಲ್ಲ ಕೇಳಿರ್ತೀರಿ. ಉದ್ಘಾಟನೆ ಮಾಡಿದ್ದಕ್ಕೋಸ್ಕರ ನಮ್ಮ ಇವತ್ತಿನ ಮುಖ್ಯ ಕಾರ್ಯಕ್ರಮ ನಮ್ಮ ಪುಸ್ತಕ ಸ್ತೋತ್ರಮಂಜರಿ ಪುಸ್ತಕ ಬಿಡುಗಡೆ. ಅದರ ಪುಸ್ತಕ ಮತ್ತು ಅದಕ್ಕೆ ಪೂರ್ವಭಾವಿಯಾಗಿ ಪುಸ್ತಕದ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ಡಾಕ್ಟರ್ ಪ್ರಸನ್ನಾಕ್ಷಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೇನೆ. ನಮಃ ಸದಸೇ ನಮಃ ಸದಸಸ್ಪತಯೇ ನಮಃ ಸಖೀನಾಂ ಪುರೋಗಾಣಾಂ ಚಕ್ಷುಷೇ ನಮೋ ದಿವೇ ನಮಃ ಪೃಥಿವ್ಯೈ
सप्रथसभां मे गोपाय ये च सभ्याः सभासदः तानिन्द्रियावतः कुरु सर्वमायुरुपासताम् योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्. ಎಲ್ಲರ ಹೃದಯಾಂತರಾಳದಲ್ಲಿ ವಿರಾಜಮಾನನಾಗಿರುವಂಥ, ಎಲ್ಲರಿಗೂ ಅಧ್ಯಕ್ಷನಾಗಿರುವಂಥ, ಈ ಸಭೆಗೂ ಕೂಡ ಪರಮಾಧ್ಯಕ್ಷನಾಗಿರುವಂಥ ಪರಮಪುರುಷನ ಪದತಲದಲ್ಲಿ ನಮನಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ವಿರಾಜಮಾನರಾಗಿರುವಂಥ ಎಲ್ಲ ಗಣ್ಯರನ್ನು ನಮಸ್ಕರಿಸ್ತಾ, ಎಲ್ಲರ ಗಣ್ಯರಿಗೆ ನಮಸ್ಕರಿಸ್ತಾ, ಇಲ್ಲಿ ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಭಕ್ತ ವೃಂದಕ್ಕೂ ನನ್ನ ಹೃದಯಪೂರ್ವಕ ಪ್ರಣಾಮಗಳು. ಈಗ ನಾನು ಹೇಳಿದ ಮಾತು ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಅಂದರೆ ಇದು ನನ್ನೊಬ್ಬನಿಗೆ ಅಲ್ಲ, ಪ್ರತಿಯೊಂದು ಜೀವಕ್ಕೂ ಕೂಡ. ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಅಂದರೆ, ನಾವು ನಿಂತಿದ್ದೀವಿ ಅಂದರೆ, ನಾವು ನಡೆದಾಡ್ತಿದ್ದೀವಿ ಅಂದರೆ, ನಾವು ತಿಂದಿದ್ದನ್ನು ಜೀರ್ಣಿಸ್ಕೊಳ್ತಾ ಇದ್ದೀವಿ ಅಂದರೆ, ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಎಲ್ಲಕ್ಕೂ ಕಾರಣಕರ್ತ ಯಾರು? ಎಲ್ಲರಿಗೂ, ನನಗೆ ನಿಮಗೆ ಅಲ್ಲ, ಪ್ರತಿಯೊಂದು ಜೀವಕೋಟಿ, ಅದು ಗಿಡ ಮರ ಬಳ್ಳಿ ಯಾವುದೂ ಇರಬಹುದು, ಎಲ್ಲಕ್ಕೂ ಆಧಾರಭೂತವಾದದ್ದು ಆ ಪರಾತ್ಪರ ವಸ್ತು. ಆದ್ದರಿಂದ ಅದನ್ನೇ ಪ್ರಾರ್ಥನೆಯಲ್ಲಿ ಹೇಳಿಕೊಂಡಿದ್ದು. ಹಾಗಾಗಿ ಇಂಥ ಒಂದು ಪರಾತ್ಪರ ವಸ್ತುವಿನ ಸ್ಮರಣೆ ಪ್ರತಿಯೊಂದು ಜೀವಕ್ಕೆ ಅತ್ಯಗತ್ಯ. ನಾವು ಅಂದ್ಕೊಳ್ಳದೆ ಇರಲಿ, ನಮ್ಮ ಕಣ್ಣು ನೋಡ್ತಾ ಇದೆ ಅಂದರೆ ಒಳಗಡೆ ಚೈತನ್ಯ ಇದೆ ಅಂತ. ನೋಡೋಕ್ಕಾಗ್ತಾ ಇಲ್ಲ ಅಂದರೆ ತಕ್ಷಣ ನಾವು ವೈದ್ಯರ ಹತ್ರ ಹೋಗ್ತೇವೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ. ಆದ್ದರಿಂದ ಭಗವಂತ ಅಂತ ಯಾರನ್ನು ನೀವು ಭಾವಿಸ್ತೀರೋ ಆ ಭಗವಂತನ ದಯೆಯಿಂದ ನಮ್ಮ ಒಂದು ಉಸಿರು, ನಮ್ಮ ಒಂದು ಚೈತನ್ಯ, ನಮ್ಮ ಒಂದು ನಡೆ ನುಡಿ ಆಚಾರ ವಿಚಾರ ಇದು ಎಲ್ಲ ನಿಂತಿದೆ. ಹಾಗಿರುವಾಗ ಅಂಥವನನ್ನು ದಿನದಲ್ಲಿ ಒಂದೇ ಒಂದು ಕ್ಷಣ ಸ್ಮರಿಸೋದು ನಮ್ಮೆಲ್ಲರ ಅತ್ಯಗತ್ಯ ಕರ್ತವ್ಯ. ಆದರೆ ಇಲ್ಲಿ ನೆರೆದಿರೋ ಸಭಿಕರಿಗೆ ಈ ಮಾತನ್ನು ಹೇಳಬೇಕಾದ ಅಗತ್ಯ ಇಲ್ಲ. ಯಾಕಂದರೆ ನಾವೆಲ್ಲ ಪರಂಪರೆಯಲ್ಲಿ ಬಂದುಬಿಟ್ಟಿದ್ದೇವೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಂತ್ರವಾಗೋ ದೇವರ ಸ್ಮರಣೆ ಮಾಡ್ತೇವೆ, ಭಕ್ತಿ ಇದೆಯೋ ಇಲ್ಲವೋ ಅದು ಬೇರೆ. ಆದರೆ ಈಗಿನ ಪರಂಪರೆಯಲ್ಲಿ ಅದು ಅಳಿಸಿ ಹೋಗ್ತಾ ಇದೆ. ದೇವರಿಗಾಗಿ ಸಮಯಕ್ಕೆ ನಮಗೆ ಇಲ್ಲ, ಬೇರೆ ಎಲ್ಲಕ್ಕೆ ಸಮಯ ಇದೆ. ದೇವರಿಗೆ ಒಂದು ದೀಪ ಹಚ್ಚಕ್ಕೆ, ಕೈ ಮುಗಿಯೋಕ್ಕೆ ಟೈಮ್ ಇಲ್ಲ ಅಂತ ಓಡುವ ಒಂದು ಮನೋಧರ್ಮ, ಮನಸ್ಥಿತಿ ನಮ್ಮದು. ಆ ಹಿನ್ನೆಲೆಯಲ್ಲಿ ನಾನು ದೇವರನ್ನು ನೆನೀದೇ ಇರಲಿ, ಅದಕ್ಕೊಂದು ದೀಪ ಹಚ್ಚದೇ ಇದ್ದರೆ ನನ್ನ ಒಂದು ಭಾವನೆಯನ್ನು ಭಾವಿಸುವುದ, ನನ್ನ ಉಸಿರಾಡ್ತಿರೋದಕ್ಕೊಂದು ಕೃತಜ್ಞತೆಯನ್ನು ನಾನು ತೋರಿಸದೇ ಇದ್ದರೆ ಅಲ್ಲೇ ಅಷ್ಟಕ್ಕೆ ನನಗೆ ಮಾತಾಡೋದಕ್ಕೆ ಟೈಮ್ ಇದೆ, ನೋಡೋಕ್ಕೆ ಟೈಮ್ ಇದೆ, ತಿನ್ನೋಕ್ಕೆ ಟೈಮ್ ಇದೆ. ಅದು ಆ ಒಂದು ಹಿನ್ನೆಲೆಯಲ್ಲಿ ನಾವು ಈ ಸ್ತೋತ್ರಗಳ ಪ್ರಭಾವವನ್ನು ಗಮನಿಸ್ತೇವೆ. ಮತ್ತು ಎಲ್ಲರಿಗೆ ಪರಿಚಯ ಇರುವಂಥದ್ದು ಆರ್ತ ವಿಷಣ್ಣ ಶಿಥಿಲಾಶ್ಚ ಭೀತಾ ಘೋರೇಶು ಚ ವ್ಯಾಧಿಷು ವರ್ತಮಾನಾಃ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ. ಎಲ್ಲರಿಗೆ ಗೊತ್ತಿದೆ, ಪ್ರತಿಯೊಂದು ಜೀವ ಆರ್ತನಾಗಿದ್ದಾನೆ, ಅನೇಕ ರೀತಿಯ ಕಷ್ಟಕೋಟಲೆಗಳಲ್ಲಿ ಬಾಧೆ ಪಡ್ತಾ ಇದ್ದಾನೆ. ಹಾಗೆ ವಿಷಣ್ಣ ದುಃಖಿತನಾಗಿದ್ದಾನೆ, ಅವನು ಕುಗ್ಗಿ ಹೋಗ್ತಾ ಇದ್ದಾನೆ. ತನ್ನ ಒಂದು ಸಾಂಸಾರಿಕವಾದ ಅಥವಾ ಔದ್ಯೋಗಿಕವಾದ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ನಿಲ್ಲಿಸಿಕೊಳ್ಳಲಾಗದೆ ತೊಳಲಾಡ್ತಾ ಇದ್ದಾನೆ. ಹಾಗೆ ಕುಸಿದು ಹೋಗ್ತಾ ಇದ್ದಾನೆ. ಔದ್ಯೋಗಿಕ ಕ್ಷೇತ್ರದಲ್ಲಿ ಸ್ಪರ್ಧೆ ಜಾಸ್ತಿ. ಯಾವತ್ತು ಉದ್ಯೋಗದಿಂದ ನಾ ಹಿಂದಕ್ಕೆ ಹೋಗಬೇಕು ಅನ್ನುವ ತಳಮಳೆ ಎಲ್ಲಿ ಕಳಿಸಿಬಿಡ್ತಾರೋ, ಈ ರೀತಿ ಯಾವ ವಿಪತ್ತುಗಳು ಇದೆ. ಆ ಎಲ್ಲಕ್ಕೆ ಇರುವುದು ಒಂದೇ ಸಂಕೀರ್ತ್ಯ ನಾರಾಯಣ
ಶಬ್ದ ಮಾತ್ರ. ಇಷ್ಟನ್ನು ಆಡೋದು ನಮಗೆ ಕಷ್ಟ ಅನ್ನೋದಾದರೆ ಅದಕ್ಕೆ ಮೊದಲಿಗೆ ಹೇಳಿದ್ದು ಯೋಂತಃ ಪ್ರವಿಶ್ಯ ಮಮ ವಾಚ. ಇವಾಗ ನಾನು ನಿಂತ್ಕೊಂಡು ಆಡ್ತಾ ಇದ್ದರೆ ಯಾರ ಕೃಪೆಯಿಂದ ಆಡ್ತಾ ಇದ್ದೇನೆ? ಹಾಗಾಗಿ ಆ ಕೃಪೆಗೆ ನಾವು ಸ್ಮರಣೆ ಮಾಡಬೇಕಾದ ಅಗತ್ಯ. ಅದಕ್ಕಾಗಿ ಸ್ತೋತ್ರ ಅನ್ನುವುದು ಬಂದಿದೆ. ಸ್ತೋತ್ರ ಅಂದಾಗ ಎಲ್ಲರೂ ಅಂದ್ಕೊಂಡಿರೋದು ಹೊಗಳು ಬಿಡೋದು ಅಂತ. ಹೊಗಳೋದಲ್ಲ, ಯಾವುದು ನೈಜನೋ, ಯಾವುದು ಭಗವಂತನ ನಾಮ. ಈಗ ನಾವು ಹೇಳಿದ್ವಿ ನಾರಾಯಣ. ನಾರಾಯಣ ಅನ್ನುವ ನಾಮಕ್ಕೆ, ನಾರಾಯಣ ಅಂದರೆ ಎಲ್ಲರ ಮನಸ್ಸಿಗೆ ಶಂಖಚಕ್ರ ಗದಾಧಾರಿ ಅಂತ ಬರುತ್ತೆ. ಹಾಗಲ್ಲ, ನಾರಾಯಣ ಅನ್ನುವುದು ಪ್ರತಿಯೊಂದು ಜೀವಿಯ, ಈಗ ಮೊದಲು ಸ್ತೋತ್ರ ಏನು ಮಾಡಿದ್ವಿ, ಪ್ರತಿಯೊಂದು ಜೀವಿ ನರ ಅವನ ಒಂದು ಅಯನದಲ್ಲಿ ನಿಂತಿರುವಂಥದ್ದು ನಾರಾಯಣ. ಅವನಿಗೆ ಅದು ಶಿವ ಆಗ್ಬೋದು, ಸುಬ್ರಹ್ಮಣ್ಯ ಆಗ್ಬೋದು, ಶನೈಶ್ಚರ ಆಗ್ಬೋದು, ದುರ್ಗೆ ಆಗ್ಬೋದು, ಲಲಿತೆ ಆಗ್ಬೋದು, ಯಾರೂ ಆಗ್ಬೋದು. ಶಬ್ದ ಅದು ನಾರಾಯಣ. ಆದ್ದರಿಂದಲೇ ನಾಮ, ನಾಮಕ್ಕೆ ತಕ್ಕ ರೂಪ, ರೂಪಕ್ಕೆ ತಕ್ಕ ಒಂದು ಮಹಿಮೆ, ಮಹಿಮೆಗೆ ತಕ್ಕಂಥ ಒಂದು ಲೀಲೆ, ಈ ಎಲ್ಲವನ್ನ ಒಂದು ನಾಮ ಪ್ರತಿನಿಧಿಸುತ್ತೆ. ನಾವು ಸುಮ್ಮನೆ ಹೇಳ್ಕೊಂಡು ಹೋಗ್ತೀವಿ, ವಿಷ್ಣು ಷಟ್ಕಾರ್ ಹೇಳ್ತೇವೆ. ಆದರೆ ಆ ಒಂದೊಂದು ನಾಮನೇ ಒಂದು ದೊಡ್ಡ ಆಟಮ್ ಬಾಂಬ್ಗಿಂತ ಶಕ್ತಿಶಾಲಿಯಾದ್ದು. ಆ ಭಾವನೆ ನಮ್ಮ ಹೃದಯದಲ್ಲಿ ಬರಬೇಕು. ಎಲ್ಲ ಸ್ತೋತ್ರ ಅದು ಎಂಥದೇ ಸ್ತೋತ್ರ ಆಗಿರಲಿ, ಬೌದ್ಧಿಕವಾಗಿ ಕಲ್ಪಿತವಾದದ್ದಲ್ಲ, ಆಂತರಂಗಿಕವಾಗಿ ಋಷಿಮುನಿಗಳು ತಮ್ಮ ಅಂತರಂಗದಲ್ಲಿ ಅನುಭವಿಸಿದ ಒಂದು ಅನುಭವದ ಮಾತು, ಅಭಿವ್ಯಕ್ತಿ ಅದು. ಆದ್ದರಿಂದ ಆ ಒಂದು ಸ್ತೋತ್ರ ಇಲ್ಲಿ ಮಂಜರಿಯಾಗಿ, ಅಂದರೆ ಒಂದು ಸಮೂಹವಾಗಿ, ಒಂದು ಗುಂಪಾಗಿ, ಒಂದು ಗೊಂಚಲಾಗಿ ಬಂದಿದೆ. ಯಾಕೆ ಅಂದರೆ ಇಲ್ಲಿ ಮಂಜರಿ ಎನ್ನುವ ಶಬ್ದದಲ್ಲಿ ಮತ್ತೆ ನಾವು ಹೇಳಿದಂತೆ ಪ್ರತಿಯೊಂದು ಜೀವಕ್ಕೆ ರುದ್ರನೇ ಇಷ್ಟ ಆಗಬೇಕು ಅಂತಿಲ್ಲ, ಪ್ರತಿಯೊಂದು ಜೀವಕ್ಕೆ ನಾರಾಯಣನೇ ಇಷ್ಟ ಆಗಬೇಕು ಅಂತಿಲ್ಲ, ಪ್ರತಿಯೊಂದು ಜೀವಕ್ಕೆ ದುರ್ಗೆ ಇಷ್ಟ ಆಗಬೇಕು ಅಂತಿಲ್ಲ. ಒಂದೊಂದು ಜೀವಕ್ಕೂ ಒಂದೊಂದು ಮಿಡಿತ ಇದೆ, ಒಂದೊಂದು ಜೀವಕ್ಕೆ ಒಂದೊಂದು ಸಂಸ್ಕಾರ ಇದೆ. ಇದು ಎಲ್ಲರ ಜೀವನದ ಅನುಭವದ ಒಂದು ವಿಷಯ. ಉದಾಹರಣೆಗೆ ಹೇಳ್ತೀನಿ, ನಮಗೆ ತರಕಾರಿ ಬೇಕಾಗಿದೆ, ದಾರಿನಲ್ಲಿ ತರಕಾರಿಗೆ ಬರ್ತಾರ ಅಂತ ಕಾಯ್ತಾ ಇದ್ದೀವಿ. ತರಕಾರಿ ಅಂತ ಕೂತ್ಕೊಂಡ್ಬರ್ತಾನೆ, ಹುರುಳಿಕಾಯಿ, ಟೊಮೆಟೊ, ಕ್ಯಾರೆಟು, ಬೀಟ್ರೂಟು, ನೋಡು ನೋಡು ತರಕಾರಿ ಅಂತಿದ್ಯಲ್ಲ, ಬೆಳಗಿಂದ ಬಂದಿದ್ದಾನೆ, ಅವನು ನಮ್ಮವನಲ್ಲ, ನಮ್ಮವನಲ್ಲ ಅಂದರೆ ಇವನು ನಮ್ಮವನಲ್ಲ, ಅವನು ನಮ್ಮವನಲ್ಲ. ಆದರೆ ನಾವು ನಮ್ಮವನಲ್ಲ ಅಂತ ಬಂದವನನ್ನು ಬಿಟ್ಟು ಬೇರೆಯವನಿಗಾಗಿ ಕಾಯ್ತೇವೆ. ಇದು ಎಲ್ಲರ ಅನುಭವದಲ್ಲಿದೆ. ಯಾರ ಹತ್ರ ನಾವು ಪ್ರತಿದಿನ ತಗೊಳ್ತೇವೋ ಅವರನ್ನು ನಮ್ಮವನು ಅಂತ ಭಾವಿಸ್ಕೊಳ್ತೇವೆ. ಅವನು ನಮಗೆ ಸೋದರ ಮಾವ ಅಲ್ಲ, ಅವನು ಚಿಕ್ಕಪ್ಪ ಅಲ್ಲ, ಬಂಧು ಅಲ್ಲ, ಅವನೇನು ನನಗೆ 4 ಅಣಿ ಕಡಿಮೆ ಕೊಡಲ್ಲ. ಅವನು ಹೇಳ್ತಾನೆ, ಅಮ್ಮವರೇ ನಿಮಗೋಸ್ಕರ 2 ರೂಪಾಯಿ ಕಡಿಮೆ ಮಾಡ್ತೀನಿ. ಖಂಡಿತ ಮಾಡಿರಲ್ಲ. 2 ರೂಪಾಯಿ ಜಾಸ್ತಿ ಮಾಡಬೇಕಾದ್ರೆ ಕಡಿಮೆ ಮಾಡ್ಬೋದೇ ಹೊರತು, ಯಾಕೆ ಅಂದರೆ ಅವರು ಬದುಕದು, ವ್ಯಾಪಾರ ಅದು, ಹೇಳ್ತಾರೆ. ಹಾಗೆ ಹೇಳಿದ ಮಾತ್ರಕ್ಕೆ ಅವ್ರು ಮಾಡಿರಲ್ಲ. ಆದರೆ ಯಾಕೆ ನಾನು ಒಬ್ಬನ್ನೇ ಕರೀತೇನೆ, ಯಾಕೆ ಒಂದೇ ದಿನಸಿ ಅಂಗಡಿಗೆ ಹೋಗ್ತೇನೆ, ಒಂದು ಏರಿಯಾನಲ್ಲಿ 10 ದಿನಸಿ ಅಂಗಡಿ ಯಾಕೆ ಬೇಕು ಹೇಳಿ? ಒಬ್ಬೊಬ್ಬರಿಗೆ ಒಂದು ದಿನಸಿ ಅಂಗಡಿಯವನ ಸ್ಪಂದನೆ ಇಷ್ಟ ಆಗತ್ತೆ, ಹೌದಲ್ವಾ? ಎಲ್ಲರ ಅನುಭವದಲ್ಲಿದೆ. ಇದು ಒಂದು ಲೌಕಿಕ ಜೀವನದ ಅನುಭವ. ಆದರೆ ಭಗವಂತನೂ ಹಾಗೆ, ಯಾವುದೋ ಒಂದು ಸ್ಪಂದನೆ, ಯಾವುದೋ ಒಂದು ತರಂಗ ಆ ಜೀವವನ್ನು ಎಳೆಯುತ್ತೆ. ಅದಕ್ಕೋಸ್ಕರ ಇಷ್ಟು ದೇವರು ಅಂದಾಗ ವಿಭೇದ ಇದೆ ಅಂತಲ್ಲ, ಯಾರಿಗೆ ಯಾವ ದೇವರು ಅಂತರಂಗಕ್ಕೆ ಇಷ್ಟ ಆಗುತ್ತಾನೋ ಅದಕ್ಕೋಸ್ಕರ ಇಲ್ಲಿ ಸ್ತೋತ್ರ ಮಂಜರಿ. ಇಲ್ಲಿ ಮೊದಲೇ ಹೇಳಿದಂತೆ ಆಪತ್ತನ್ನು ನಿವಾರಣೆ ಮಾಡುವ, ವಿದ್ಯೆ ಬೇಕು ಅಂದಾಗ ವಿದ್ಯೆಯನ್ನು ಕರುಣಿಸುವ, ಹಾಗೆ ತೊಂದರೆಗಳಿಂದ ಪಾರಾಗಬೇಕಾದ ಸಂದರ್ಭ ಬಂದರೆ ಆ ತೊಂದರೆಗಳಿಂದ ಪಾರಾಗುವ ಎಲ್ಲ ರೀತಿಯ ಸ್ತೋತ್ರಗಳನ್ನು ಈ ಗ್ರಂಥದಲ್ಲಿ ಸಂಗ್ರಹಣೆ ಮಾಡಿದ್ದಾರೆ. ಪ್ರತಿನಿತ್ಯಕ್ಕೆ ಉಪಯೋಗ ಬರುವಂಥ ಸ್ತೋತ್ರಗಳನ್ನು. ಹಾಗೆ ಅಂದ್ಬಿಟ್ಟು ಇಷ್ಟೇ ಅಂತ ಏನು ನಿಯಮ ಇಲ್ಲ, ಬೇಕಾದಷ್ಟು ಇರಬಹುದು. ಯಾಕೆಂದರೆ ಸ್ತೋತ್ರ ಯಾವುದೇ ಸಾಹಿತ್ಯ ದೊಡ್ಡ ಸಾಗರ, ಸ್ತೋತ್ರ ಸಾಹಿತ್ಯನೂ ಹಾಗೆ ತುಂಬ ದೊಡ್ಡ ಸಾಗರ. ಅದರಲ್ಲಿ ಎಷ್ಟು ನಮಗೆ ಆ ಸಾಧ್ಯನೋ, ಈಗ ಸರ್ ಹೇಳಿದಂತೆ ನಮ್ಮ ಒಂದು ಕೈ ಅಳತೆಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ಇಲ್ಲಿ ಜೋಡಿಸಿಕೊಡಲಾಗಿದೆ. ಮತ್ತು ದಿನನಿತ್ಯದಲ್ಲಿ ಏನು ಬಳಕೆಗೆ ಬರುತ್ತೆ ಅವುಗಳನ್ನು, ವಿಶೇಷವಾಗಿ ಕೆಲವು ವೈದಿಕ ಮಂತ್ರಗಳಿಗೆ ಸರಳವಾದ ಅರ್ಥಗಳನ್ನು ಕೊಡಲಾಗಿದೆ. ಆದಿತ್ಯ ಹೃದಯ, ಇವುಗಳು ಆದಿತ್ಯ ಹೃದಯಕ್ಕಿರುವಂಥ ಒಂದು ಮಹಿಮೆ ಇದೆಯಲ್ಲ, ಅದಕ್ಕೆ ಸರಿಸಾಟಿಗಟ್ಟುವ ಇನ್ನೊಂದಿಲ್ಲ ಅನ್ನುವಷ್ಟಿದೆ. ಅಂಥ ಸರಳವಾದ ಸ್ತೋತ್ರಕ್ಕೆ ಸರಳವಾದ ಅರ್ಥ.
ಹೀಗೆ ಅನೇಕ ವೈಶಿಷ್ಟ್ಯಗಳಿಂದ ಕೂಡಿದೆ ಈ ಸ್ತೋತ್ರ ಮಂಜರಿ ಎನ್ನುವಂಥ ಗ್ರಂಥ. ಇದರ ಸದುಪಯೋಗವನ್ನು ನಾವು ಎಷ್ಟು ಮಾಡಿಕೊಳ್ತೇವೆ ಅಷ್ಟು ನಮ್ಮ ಒಂದು ಭೌತಿಕವಾದ, ಅಂದರೆ ಪ್ರತಿಯೊಬ್ಬನಿಗೂ ಕೂಡ ಶರೀರದ ನಂತರದ ವಿಷಯ ಗೊತ್ತಿಲ್ಲ. ಪ್ರಾಪಂಚಿಕವಾದ ಬದುಕಿನಲ್ಲಿ ನೆಮ್ಮದಿ ಬೇಕಲ್ಲ, ಆರೋಗ್ಯ ಬೇಕಲ್ಲ, ಶಾಂತಿ ಬೇಕಲ್ಲ, ಅವುಗಳನ್ನು ಪಡೆಯೋದಕ್ಕೆ ಇವುಗಳಲ್ಲಿ ಸಾಧ್ಯ ಇದೆ. ಅದನ್ನು ಪ್ರತಿದಿನ ಎಷ್ಟಾಗತ್ತೆ ಅಷ್ಟು 5 ನಿಮಿಷ, 8 ನಿಮಿಷ, 10 ನಿಮಿಷ, 1 ನಿಮಿಷ ಅಂಥ ಸ್ತೋತ್ರಗಳು ಪುಟ್ಟದು ಇದೆ, ದೊಡ್ಡದು ಇದೆ. ಅವುಗಳನ್ನು ಹೇಳ್ಕೊಳ್ತಾ ನಾವೆಲ್ಲರೂ ಉದ್ಧೃತರಾಗಬೇಕು ಅನ್ನುವ ಒಂದು ಶುಭ ಸಂಕಲ್ಪದಿಂದ ಈ ದೇವಸ್ಥಾನದ ಆಡಳಿತ ಮಂಡಳಿಯವರು ಇದನ್ನು 2ನೇ ಬಾರಿಗೆ ಪ್ರಕಟಣೆ ಮಾಡ್ತಾ ಇದ್ದಾರೆ. ಈ ಗ್ರಂಥ ಎಲ್ಲರ ಉಪಯೋಗಕ್ಕಾಗಲಿ, ಇದನ್ನು ಬಳಸ್ಕೊಂಡು ಎಲ್ಲರೂ ಉದ್ಧೃತರಾಗಲಿ, ನಮ್ಮ ಒಂದು ಜೀವನ ನೆಮ್ಮದಿಯಾದ, ಶಾಂತಿಯಾದ, ಸುಖಮಯವಾದ ಜೀವನವಾಗಿ ಆಗಲಿ ಎನ್ನುವುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ನನ್ನನ್ನು ಇಲ್ಲಿ ಕರೆತಂದು ನಿಲ್ಲಿಸಿದ ನಿಮ್ಮೆಲ್ಲರಿಗೆ, ವಿಶೇಷವಾಗಿ ನಂದು ಏನು ಅರ್ಹತೆ ಇಲ್ಲದೆ ಇದ್ದರೂ ತುಂಬ ಹೇಳಿದಂಥ ವನಿತಾ ಅವರಿಗೆ ಎಲ್ಲರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಮಂಡಳಿಯವರಿಗೆ ಪುನಃ ನಮಸ್ಕಾರಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಈ ಗ್ರಂಥವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಎಂಬುದಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ನನ್ನ ಮಾತುಗಳಿಂದ ವಿರಮಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ. ಈಗ ಈ ಸ್ತೋತ್ರ ಮಂದಿರ ಪುಸ್ತಕವನ್ನು ಈ ಇಬ್ಬರು ಗಣ್ಯಮಾನ್ಯರು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇ ಪ್ರಕಟಣೆ ಅಂದರೆ ನಮ್ಮ ದಶಮಾನೋತ್ಸವ ಸಂದರ್ಭದಲ್ಲಿ, ದೇವಸ್ಥಾನದ 10ನೇ ವರ್ಷ ಸಂದರ್ಭದಲ್ಲಿ ತುಂಬ ಒಂದು 10 ವರ್ಷಗಳ ನಮ್ಮದೇನು ಸಾಧನೆ, ದೇವಸ್ಥಾನದ ಕಾರ್ಯಕ್ರಮಗಳು ಹೇಗೆ ಇದು ಮೂಡಿಬಂತು ಅಂತ ಹೇಳಿ ಒಂದು ದಶಮಾನೋತ್ಸವ ನೆನಪಿನ ಸಂಚಿಕೆ ತತ್ವ ಸತ್ವ ಅದನ್ನು ಈಗಾಗಲೇ ಬಿಡುಗಡೆ ಮಾಡಿ 2 ವರ್ಷ ಆಯಿತು. ಎಲ್ಲರ ಮನೆಗಳಲ್ಲೂ ಇದೆ ಆ ಪುಸ್ತಕ. ಈ ದೇವಸ್ಥಾನದ ಬಗ್ಗೆ ಏನು ಹೆಚ್ಚು ಹೇಳಬೇಕಾಗಿಲ್ಲ, ಇಡೀ ಸಮಗ್ರವಾಗಿ ದೇವಸ್ಥಾನದ ನಡೆದು ಬಂದಂಥ ಒಂದು ಹಾದಿ, ಅದರ ಸಮಗ್ರ ಪರಿಚಯ ಇದೆ. ಈಗ ಈ ಸ್ತೋತ್ರ ಮಂಜರಿ ನಮ್ಮ ಈ ಸ್ತೋತ್ರ ಮಂಜರಿ ಅಂತೂ ಸಾಕು, ನಮ್ಮ ಈ ಸಂಗ್ರಹದಲ್ಲೇ 100 ಪುಸ್ತಕಗಳಿವೆ ಸ್ತೋತ್ರ ಮಂಜರಿಗಳು. ಆದರೂ ನಮ್ಮ ದೇವಸ್ಥಾನದ ಇಲ್ಲಿ ಏನು ಪ್ರತಿಷ್ಠಾಪನೆ ಆಗಿದೆ, ಏನು ದೈವತ್ವ ಸಾನ್ನಿಧ್ಯ ಇದೆ, ಅಷ್ಟು ವಿಶೇಷವಾಗಿ ಒಂದು ತುಂಬ ಪ್ರಯತ್ನದಿಂದ ಇವತ್ತು ಇದನ್ನು ಈ ಸ್ತೋತ್ರ ಮಂಜರಿ ಸುಮಾರು 100 ಸ್ತೋತ್ರಗಳಿವೆ ಇದರಲ್ಲಿ. ಆಗಲೇ ನಮ್ಮ ಡಾಕ್ಟರ್ ಪ್ರಸನ್ನಾಕ್ಷಿ ಅವರು ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದ್ದಾರೆ. ದಯವಿಟ್ಟು ಇದನ್ನು ನಾಳೆ ಅಥವಾ ನಾಡಿದ್ದು ಇದನ್ನು ಹೇಗೆ ಹಂಚ್ತೀವಿ ಅನ್ನೋದು ಮಾಡ್ತೀವಿ. ಈ ಪುಸ್ತಕ ಬಿಡುಗಡೆ ಮಾಡಿದಂಥ ನಮ್ಮ ಡಾಕ್ಟರ್ ಎಚ್.ಎಲ್. ಚಂದ್ರಶೇಖರ್ ಅವರು ಇದರ ಬಗ್ಗೆ ಒಂದೆರಡು ತಮ್ಮ ಬೆಳಕು ಚೆಲ್ಲಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ವಾಗೀಶಾದ್ಯಾಸ್ತು ಮನಸಃ ಸರ್ವಾರ್ಥಾನಾಂ ಉಪಕ್ರಮೆ ಯಂ ನತ್ವಾ ಕೃತಕೃತ್ಯಾ ಸ್ಯುಃ ತಂ ನಮಾಮಿ ಗಜಾನನಂ. ಫಸ್ಟ್ ಪೀರಿಯಡ್ ಕ್ಲಾಸೇ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಈ ಸೆಕೆಂಡ್ ಪೀರಿಯಡ್ ಕ್ಲಾಸು ಯಾಕಾದ್ರೂ ಬಂತಪ್ಪ ಅನ್ನಿಸ್ಬಾರ್ದು.
ನಾನು ಏನೇನು ಹೇಳಬೇಕು ಅಂತಿದ್ರೋ ಅವೆಲ್ಲ ಅವರ ಮುಖದಿಂದಲೇ ಬಂತು. ನಾನೇನಾದ್ರು ಹೇಳಕ್ಕೆ ಹೋದರೆ ಅದು ರಿಪಿಟೇಷನ್ ಆಗುತ್ತೆ. ಲಾಜಿಕಲ್ ಇದನ್ನು ಟಟಾಲಜಿ ಅಂತ ಕರೀತಾರೆ. ಆದ್ದರಿಂದ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಶ್ರೀಮತಿ ಪ್ರಸನ್ನಾಕ್ಷಿಯವರ, ವೇದಿಕೆಯ ಹೊರಗೆ ಅಲ್ಲಿ ಕುಳಿತಿರುವ ಆಸೀನರಾಗಿರುವ ಮಹೋಪಾಧ್ಯಾಯ ಅನ್ಬೋದು ಸಂಗೀತ ಕ್ಷೇತ್ರದಲ್ಲಿ ಶ್ರೀಯುತ ನಾಗರಾಜ್ ಹವಾಲ್ದಾರ್ರವರೇ, ಅವರನ್ನು ಸನ್ಮಾನಿಸಲು ಬಂದಿರುವ ಶ್ರೀಮತಿ ಮಾಲತಿ ಶ್ರೀಯವರೇ, ಗಣ್ಯರೇ, ನಿಮ್ಮೆಲ್ಲರಿಗೂ ವಂದಿಸ್ತಾ, ಇಲ್ಲಿ ಸ್ತೋತ್ರಗಳ ಪುಸ್ತಕ ಮಾಡಿದ್ದೀರಿ. ನಾನು 34 ವರ್ಷ ಲಾಜಿಕ್ ಪಾಠ ಮಾಡಿದವನು. ನನ್ನ ವಿದ್ಯಾರ್ಥಿನಿ ಇಲ್ಲೇ ಇದ್ದಾಳೆ, ಶ್ರುತಿ ಕೇಸರಿ ಅಂತ. ಈಗ ಲಾಜಿಕ್ ಎಲ್ಲ ಮರೆತು ಬಿಟ್ಟಿದ್ದೇನೆ. ಈಗ ಭಾವನಾತ್ಮಕವಾದ ಜೀವನ. ವಿಶಿಷ್ಟಾದ್ವೈತ ಸಂಪ್ರದಾಯದಲ್ಲಿ ಒಂದು ಸ್ಮಾಲ್ ಡೆಫಿನೇಷನ್ ಕೊಡ್ತಾರೆ. ಭಕ್ತಿ ಅಂದರೆ ಏನು ಅಂತ. ಭಕ್ತಿರ್ ಮಹನೀಯ ವಿಷಯೇ ಪ್ರೀತಿ ಅಂತ. ರಾಮಾನುಜಾಚಾರ್ಯರು ಇನ್ನೊಂದು ಕಡೆ ಹೇಳ್ತಾರೆ, ಸ್ನೇಹಪೂರ್ವ ಮನುಧ್ಯಾನ ಭಕ್ತಿರಿತ್ಯ ವಿಧೀಯತೆ ಅಂತ. ಈ ಭಕ್ತಿ ಅನ್ನೋ ಶಬ್ದದ ಅರ್ಥ ಶ್ರೀಭಾಷ್ಯದಲ್ಲಿ ಯಾವ ಥರನೋ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಭಕ್ತಿ ಅಂದರೆ ಏಕಾಗ್ರತೆ, ಧ್ಯಾನ ಅಂತ. ನಾವು ಭಕ್ತಿಯನ್ನು ಸಾಧಾರಣವಾದ ಅರ್ಥದಲ್ಲಿ ತಗೊಂಡ್ರೆ ನಮಗೆ ದಾಸರ ಪದಗಳಲ್ಲಿ, ಸ್ತೋತ್ರಗಳಲ್ಲಿ ಮತ್ತು ಯಾವುದೇ ಭಾಷೆಯಲ್ಲಿರುವ ಭಜನೆಗಳಲ್ಲಿ ನಮಗೆ ಎದ್ದು ಕಾಣುತ್ತೆ. ಇದರಲ್ಲೇ ಒಂದು ಶ್ಲೋಕ ಇದೆ. ನಮಗೆ ಎಲ್ರಿಗೂ ತಿಳಿದ ಹಾಗೆ ಈ ಭಕ್ತಿ ಅನ್ನೋದು ಯಾವ ರೀತಿಯಾರೂ ಯಾರ್ಯಾರೋ ಹೆಂಗೆಂಗೋ ತಪಸ್ ಮಾಡ್ತಾರೆ, ಅವ್ರಿಗೆ ಸಿಕ್ಕೋಲ್ವಂತೆ ದೇವರು. ಯಾರಿಗೆ ಸಿಗ್ತಾನೆ ಅಂದರೆ ಪ್ರೀತಿ ಇರೋವನಿಗೆ ಸಿಗ್ತಾನೆ ಅಂತ. ಪರತ್ವ ಅಂತ ಒಂದಿದೆ ಭಗವಂತನಲ್ಲಿ, ಇನ್ನೊಂದು ಸೌಲಭ್ಯ ಅಂತ ಇದೆ. ರಾಮಕೃಷ್ಣ ಪರಮಹಂಸರು ದೇವರನ್ನು ಧ್ಯಾನ ಮಾಡುವಾಗ ಆ ಪರತ್ವನ ಮರೆತು ಬಿಡಿ ಅಂತಾರೆ. ಅವನು ನಿಮ್ಗೆ ಏನಾದ್ರು ಹತ್ತಿರ ಆಗಬೇಕು ಅಂದರೆ ಅವನು ಸೌಲಭ್ಯದ ಗುಣಗಳನ್ನು ಸ್ಮರಿಸಿಕೊಳ್ಳಿ ಅಂತಾರೆ. ಇಲ್ಲಿ ಒಂದು ಶ್ಲೋಕದಲ್ಲಿ ಅವನ ಸೌಲಭ್ಯದ ಗುಣವನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಿ ಮುಗಿಸ್ಬಿಡ್ತೀನಿ. ಇಲ್ಲೊಂದು ಶ್ಲೋಕ ಇದೆ. ರಾಮಾಯ ಎಲ್ಲರಿಗೂ ಗೊತ್ತು ಇದು. ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ನಾವು ಪೂಜೆ ಮಾಡ್ತಿರೋನು ಮಹಾನುಭಾವ. ರಾಮಾಯ ಏಕವಚನದಲ್ಲಿ ರಾಮ ಬಾರೋ ಇಲ್ಲಿ ಅಂತ. ಯಾರಿಗೆ ಅಂದರೆ ದಶರಥನಿಗೆ. ಏಕದೇಶ ಪ್ರಯೋಗ ಅಂತ. ಸರಿಯಾ? ರಾಮ ಬಾರೋ ಇಲ್ಲಿ ಅಂತ ಕರೆದ್ರು ಬರ್ತಾನಂತೆ. ಈ ಸುಮಿತ್ರೆ ಕೈಕೇಯರಿಗೆ ದಶರಥ ಆಗೋದ ಮೇಲೆ ನಮ್ಗೆ ಯಾರು ನೋಡ್ಕೊಳ್ಳೋರು ಅಂತ ಒಂದು ಪ್ರಶ್ನೆ ಬರುತ್ತೆ. ಅವರಿಗೆ ರಾಮಭದ್ರನಂತೆ, ಅವನೇ ನಮಗೆ ಕಾಪಾಡೋನು ಅಂತ. ರಾಮಾಯ ದಶರಥನಿಗೆ ರಾಮ, ಸುಮಿತ್ರ ಕೈಕೇಯರಿಗೆ ರಾಮಭದ್ರ, ಕೌಸಲ್ಯಗೆ ನನ್ನ ಮುದ್ದು ನನ್ನ ಚಂದ್ರ ರಾಮಚಂದ್ರ, ಕಂದ ಬೇಕೆಂದು ಅಂತ ಹೇಳಿದ. ಅಂಗಳದಳು ರಾಮ ನಾಡಿದ ಅಂತ ಕನಕದಾಸರು ಒಂದು ಹೇಳ್ತಾರೆ. ಕೌಸಲ್ಯಗೆ ರಾಮಚಂದ್ರ ಅಂತೆ. ವಸಿಷ್ಠರಿಗೊಬ್ಬರಿಗೇ ಗೊತ್ತಿದ್ದು ಅವನು ಯಾರು ಅಂತ. ವೇಧಸೆ ಅಂತಾರೆ. ರಾಮಾಯ ದಶರಥನಿಗೆ ರಾಮ, ಸುಮಿತ್ರ ಕೈಕೇಯರಿಗೆ ರಾಮಭದ್ರ, ಕೌಸಲ್ಯಗೆ ರಾಮಚಂದ್ರ, ವಸಿಷ್ಠರಿಗೆ ವೇದಸೆ ಸರ್ವಜ್ಞ ಮಹಾನುಭಾವ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತೆ ಅಂತ. ಭಗವಂತನಲ್ಲಿ ಇರೋನು, ಎಲ್ಲೆಲ್ಲೂ ಇರೋನು ಅಂತ. ಈ ಅಯೋಧ್ಯೆ ಜನರಿಗೆ ಪಾಪ ಏನು ನೋಡ್ತಾರೆ?
ರಘುವಂಶದ ದೊರೆ ರಘುನಾಥಾಯ ಅಂತಾರೆ. ಸೀತೆ ಏನು? ನಾಥಾಯ. ಸೀತೆ ತವರಿಗೆ ರಾಮ ಬಂದಿದ್ದಾನೆ ಅನ್ನಲ್ಲ. ರಾಮ ತವ್ರ ಮನೆಗೆ, ಸೀತೆ ತವ್ರ ಮನೆಗೆ, ನಮ್ಮ ಸೀತೆ ಇಲ್ವೇ ಅವ್ನ ಗಂಡ ಬಂದಿದ್ದಾನೆ ಅಂತ. ಸೀತಾಯ ಪತಯೇ ನಮಃ ಅಂತ. ಇನ್ನು ಹೇಗೆ ಕರೆದ್ರೂ ಬರ್ತಾನಲ್ಲಪ್ಪ ಅಂತ. ಆದರೆ ಹೆಂಗಾರು ಕರೆದು ಉದ್ದಟದಿಂದ ಕರೆಯೋದಲ್ಲ, ಇಲ್ಲಿಂದ ಕರೆಯೋರು. ಪಿಲಿಚಿನ ವಾರಿ ಚೇತಿ ಬಿಡ್ಡ ಅಂತಾರೆ. ಸೌಲಭ್ಯದಲ್ಲಿ ಕರೆದ್ರೆ ಕೆಲವು ಮಕ್ಕಳು ಹಿಂಗೆ ಬಾ ಅಂದರೆ ಬಂದ್ಬಿಡ್ತವೆ. ಪಿಲಿಚಿನ ವಾರಿ ಕರೆದವನನ್ನ ಕೈಗೆ ಕೂಸಾಗ್ಬಿಡ್ತಾನೆ ಅಂತ. ಚೇತಿ ಬಿಡ್ಡ ಅಂತಾರೆ. ಅದಕ್ಕೆ ತ್ಯಾಗರಾಜರು ಅಂತಾರೆ ಒಂದು ಕಡೆ, ಏನು ಅಂದರೆ ಅಪ್ಪ ರಾಮ ಭಕ್ತಿ ಎಂತೋ ಗೊಪ್ಪ ಗೊಪ್ಪ ಅಂದರೆ ದೊಡ್ಡದು ಅಂತ. ರಾಮ ಭಕ್ತಿ ಎಷ್ಟು ದೊಡ್ಡದು ಅಂತ. ಈ ಭಕ್ತಿ ದೊಡ್ಡದಾಗಿಲ್ಲದೆ ಹೋಗಿದ್ದಿದ್ರೆ ಶಬರಿ ಎಂಗಿಲಿ ನಿಚ್ಚುನ ಅಂತಾರೆ. ಶಬರಿ ಎಂಗಿಲು ಕೊಡ್ತಾ ಇಲ್ಲ ಅಂತ. ಕಲಿಕಿರೋತ ಕಟ್ಟುನ ಅಂತ. ಯಶೋದೆ ಕಟ್ಟಾಗ್ತಾ ಇಲ್ಲ ಅಂತ. ಕಪಿ ವಾರಿದಿ ದಾಟುನ ಅಂತ. ದಟ್ ಈಸ್ ದಿ ಫೋರ್ಸ್ ಆಫ್ ಪ್ರೀತಿ. ಭಕ್ತಿ ಈಸ್ ನಥಿಂಗ್ ಬಟ್ ಲವ್, ಅನ್ಕಂಡೀಷನಲ್ ಲವ್. ನೀನು ಕೊಟ್ಟರೆ ನಾನು ಅದು ಕೊಡ್ತೀನಿ ಅಂತ ಇಲ್ಲ. ಇಲ್ಲಿ ನಿರಹೇತುಕ ಅನ್ನೋದೊಂದು ಪ್ರೀತಿ ಇದ್ದರೆ ಮಾತ್ರವೇ. ಈ ಪ್ರೀತಿಯನ್ನು ವ್ಯಕ್ತಪಡಿಸೋದು ಹೇಗೆ ಅಂತ ಹೇಳಿದ್ರೆ, ಇಲ್ಲೇ ಪ್ರಸನ್ನಾಕ್ಷಿಯವರು ಬರೆದಿದ್ದಾರೆ, ನಾಮಸ್ಮರಣೆ ಅನ್ನೋದು. ನಿಮ್ಗೆ ಯಾವುದು ಬೇಕಾದ್ರೂ ಆರಿಸ್ಕೋಬೋದು. ಉಚ್ಚಾರಣೆ ಮಾಡೋದಕ್ಕೆ ಏನು ಬೇಕಾದ್ರೂ ಆರಿಸ್ಕೋಬೋದು. ಯಾವ ನಾಮವನ್ನಾದರೂ ಆರಿಸ್ಕೋಬೋದು. ಆ ನಾಮದ ಸ್ಮರಣೆ ಇದೆಯಲ್ಲ, ಈ ನಾಮ ಸ್ಮರಣೆಯನ್ನು ನಾವು ಸತತವಾಗಿ ಮಾಡಬೇಕಾಗುತ್ತೆ. ಒಬ್ಬನೇ ದೇವರು ಶ್ರೀರಾಮ ಅಂತಲೂ 1000 ಸಲ ಹೇಳಿ, ಓಡಾಡ್ತಾ ಹೇಳಿ, ಕೂತ್ಕೊಂಡು ಹೇಳಿ, ಎಲ್ಲರೂ ಹೇಳಿ, ಹೇಗಾರು ಶ್ರೀರಾಮ 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 ಜಯ ರಾಮ ಜಯ ಜಯ ರಾಮ ಹೇಳಿ. ಇದು ಶನೈಶ್ವರನ ದೇವಸ್ಥಾನ. ಇನ್ಯಾವ ದೇವತೆಗೂ ಬಗ್ಗವನಲ್ಲಂತೆ ಅವನು. ವಿಷ್ಣುವಿಗೆ ಒಬ್ಬನಿಗೆ ಮಾತ್ರ ಬಗ್ತಾನೆ ಅಂತ ಹೇಳ್ತಾನೆ. ವಿಷ್ಣು ಸಹಸ್ರನಾಮ ಇದೆ ಇದರಲ್ಲಿ. ಮತ್ತು ಕನ್ನಡದ ಅನೇಕ ವಚನಗಳಿವೆ, ಅದ್ಭುತವಾದ ವಚನ. ಮಂಕುತಿಮ್ಮನ ಕಗ್ಗ ಇದೆ. ಇನ್ನೂ ಬೇಕಾದಷ್ಟು ಸೇರಿಸ್ಬೋದು ಮುಂದಿನ ಎಡಿಷನ್ನಲ್ಲಿ. ಛಲಬೇಕು ಶರಣಂಗೆ ಅಂತ ಒಂದಿದೆ, ಬಹಳ ಚೆನ್ನಾಗಿದೆ. ನಾನು ಇತ್ತೀಚೆಗೆ ಹೋದಾಗ ಛಲಬೇಕು ಶರಣಂಗೆ ಶಂಕರಾಚಾರ್ಯರ ಮೇಲೆ, ರಾಮಾನುಜಾಚಾರ್ಯರ ಮೇಲೆ, ಬಸವಣ್ಣವ್ರ ಮೇಲೆ ಮಾತಾಡಿ ಅಂತ. ವೆರಿ ಸ್ಟ್ರೇಂಜ್ ಕಾಂಬಿನೇಷನ್ ಇನ್ ಮೈ ಲೈಫ್. ಈ ಕಡೆ ಶಂಕರರ ಆಬ್ಸ್ಟ್ರಾಕ್ಟ್ ಅದ್ವೈತ ಹೇಳಬೇಕು, ರಾಮಾನುಜಾಚಾರ್ಯರ ವಿಶೇಷಣ ಸವಿಶೇಷಾದ್ವೈತ ಹೇಳಬೇಕು. ಅಲ್ಲಿ ವೀರಶೈವ ಧರ್ಮದ ಒಂದು ಸಿದ್ಧಾಂತವನ್ನು ಹೇಗೆ ಮಾಡ್ಬೋದು ಅಂತ ಸಮನ್ವಯ ಮಾಡ್ಬೋದು ಯೋಚನೆ ಮಾಡಲೆ. ಇಲ್ಲಿ ನಮ್ಗೆ ಮ್ಯಾನೇಜ್ಮೆಂಟ್ ಅಂತ ಒಂದಿದೆ. ಸಂಸಾರ ಅನ್ನೋದು ಇದೆಯಲ್ಲ, ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟೆಲ್ಲ ಇಂಗ್ಲೀಷಲ್ಲಿ ಇವತ್ತು ಬಂದಿರೋದು. ಈ ಮ್ಯಾನೇಜ್ಮೆಂಟೆಲ್ಲ ನಾವು ಪ್ರಾಕ್ಟಿಕಲಾಗಿ ನಾವು ಹಿಂದಿಂದ ಮಾಡ್ಕೊಂಡು ಬಂದಿರೋದು. ಸಂಸಾರದಲ್ಲಿ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸಾಲಲ್ಲಿ ಬಸವಣ್ಣವ್ರು ಹೇಳ್ತಾರೆ, ಛಲಬೇಕು ಶರಣಂಗೆ ಅಂತ. ಈ ಪೇಷನ್ಸ್ ಅನ್ನೋದು ಬಹಳ ಬೇಕು. ಆದರೆ ಮಾಡ್ತೀನಿ ಅಂತ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಏನು ಮಾಡ್ತಾಯಿದ್ವಿ ಅಂದರೆ, ಇರುವೆ ಸಾಲು ಹಿಂಗೆ ಹೋಗ್ತಾಯಿತ್ತು, ಹಿಂಗೆ ಅಡ್ಡ ಮಾಡೋದು. ಈ ಚೇಷ್ಟೆ ಮಾಡಿರೋರು ಹಿರಿಯರಿಂದ ಹಿಡಿದು ಚಿಕ್ಕವರವರೆಗೆ. ನಮ್ಮದೇ ಆಟೋಬಯೋಗ್ರಫಿ ನಾವೇ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಹಿಂಗಿಡೋದು, ಇರುವೆ ನಿಲ್ಲಿಸ್ಬಿಡುತ್ತಾ, ಹಿಂಗೆ ಬಳಸ್ಕೊಂಡು ಹೋಗುತ್ತೆ. ಅಲ್ಲೂ ಇಡ್ತೀನಿ ಅನ್ನೋದು. ಕಡೆಗೆ ಸೋಲೋದು ಯಾರು ಅಂದರೆ ಕೈ ಅಡ್ಡ ಇಡೋನೆ. ಅದು ಗೋಲ್ ತಲುಪೋವರೆಗೂ ಎಷ್ಟು ಚೆನ್ನಾಗಿದೆ ಈ ಒಂದು ಸಾಲಿನಲ್ಲಿ, ಛಲಬೇಕು ಶರಣಂಗೆ ಅಂತ. ಇಂತಹ ವಚನಗಳನ್ನು ನಾವು ಮನನ ಮಾಡೋದಕ್ಕೆ ಒಂದು ಅದ್ಭುತವಾದ ವೇದಿಕೆ. ಸಂಸಾರದಲ್ಲಿ ಒಳಗಡೆ ಮನೆಯಲ್ಲೇ ಕೂತು ನನ್ನ ವೈಯಕ್ತಿಕ ವಿಷಯದಲ್ಲಂತೂ ಬಹಳ ನಿರಾಶೆ ಧ್ವನಿಯಲ್ಲಿ ಮಾಡಿದ್ರೆ ಡಾಕ್ಟರ್ ನರಕೇಸರಿ ಅಂತವ್ರು ಆಚೆಯಲ್ಲಿ ಕರ್ಕೊಂಡ್ಬರ್ತಾರೆ.
ಇದೊಂದು ಸತ್ಸಂಗ. ನಾನು ಮಾತಾಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ಭುತ ಕಲಾವಿದರಿದ್ದಾರೆ. ಅವರ ದರ್ಶನ ಮಾಡಿಸಿದ ಒಂದು ಪುಣ್ಯ ನನಗೂ ಪುಣ್ಯ ಸಿಗುತ್ತೆ, ಅದರಲ್ಲಿ ಅವ್ರಿಗೆ ಅರ್ಧ ಪುಣ್ಯ ಹೋಗುತ್ತೆ. ನಿಮ್ಮೆಲ್ಲರಿಗೂ ವಂದಿಸುತ್ತಾ, ಮೇಷ್ಟ್ರಾದವನು ಬಾಯಿ ನಿಲ್ಲಲ್ಲ, ಆದ್ದರಿಂದ ಅಬ್ರಪ್ಟಾಗಿ ಕ್ಲಾಸ್ ಮುಗಿಸಿ ನಿಮ್ಮೆಲ್ಲರಿಗೂ ವಂದನೆಯನ್ನು ಮಾಡುತ್ತಾ, ವಿಶೇಷವಾಗಿ ಪ್ರಸನ್ನಾಕ್ಷಿ ಅನ್ನೋ ಒಂದು ಶಬ್ದದಲ್ಲೇ ಪ್ರಸನ್ನತೆ ದೇವರಲ್ಲಿ ಇರುತ್ತೆ. ಆ ಪ್ರಸನ್ನತೆ ಎದ್ದು ಕಾಣೋದು ಎಲ್ಲಿ? ಕಣ್ಣಿನಲ್ಲಿ. ಆ ಪ್ರಸನ್ನಾಕ್ಷಿ ಎಲ್ಲಿ ಇದ್ದಾಳೋ ಗೊತ್ತಿಲ್ಲ, ಇಲ್ಲಿ ಈಕೆ ಇದ್ದಾಳೆ. ಹೀಗೆ ವಿಶೇಷವಾಗಿ ಅಭಿವಂದಿಸುತ್ತಾ ನನ್ನ ಈ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಈ ಗಣ್ಯಮಾನ್ಯರಿಗೆ ನಮ್ಮ ದೇವಸ್ಥಾನ ವತಿಯಿಂದ ಒಂದು ಸಣ್ಣ ಕೃತಜ್ಞತಾಪೂರ್ವಕವಾಗಿ ಒಂದು ಕಿರು ಸನ್ಮಾನ ದಯವಿಟ್ಟು ಸ್ವೀಕರಿಸಬೇಕು ಅಂತ ಇಬ್ಬರನ್ನು ಕೇಳ್ಕೊಳ್ತಾ ಇದ್ದೇವೆ. ಆಮೇಲೆ ನಮ್ಮ ಶ್ರೀಮತಿ ವಿಜಯ ನಂಜುಂಡೆ ಅವರು ಅಧ್ಯಕ್ಷೀಯ ಹಾಂ ಬನ್ನಿ ವಿಜಯ. ವೇದಿಕೆಯ ಅಧ್ಯಕ್ಷತೆಯಿಂದ ನಮ್ಮ ಸನ್ಮಾನ್ಯ ಶ್ರೀಮತಿ ವಿಜಯ ನಂಜುಂಡೆ ಅವರು 4 ಮಾತಾಡಬೇಕು ಅಂತ ಹೇಳ್ಕೊಳ್ತೇನೆ. ಈ ಮೊದಲು ಮಹಾವಿದ್ವಾಂಸರುಗಳು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆದರೂ ಅಧ್ಯಕ್ಷ ಆಗಿರೋದರಿಂದ ಅಧ್ಯಕ್ಷ ಪೀಠದಿಂದ ಒಂದೆರಡು ಮಾತನ್ನು ನಾನು ಹೇಳಲೇಬೇಕಾಗಿದೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರಿಗೆ ಹಾಗೂ ನೆರೆದಿರುವ ಭಕ್ತರೊಂದಕ್ಕೆ ನಮಸ್ಕಾರಗಳು. ಈ ದಿನ ನಮ್ಮ ಶ್ರೀ ಶನೀಶ್ವರ ಸ್ವಾಮಿ ದೇವಾಲಯದ ಇತಿಹಾಸದಲ್ಲಿ ಮರೆಯಲಾಗದ ಒಂದು ಸುದಿನ ಅಂತಲೇ ಹೇಳ್ಬೋದು. ರಾಮಕೃಷ್ಣ ನಗರ ಹೆಚ್ಚು ಬಡಾವಣೆಯ ಈ ಒಂದು ಪವಿತ್ರ ಸ್ಥಳದಲ್ಲಿ ವಿರಾಜಮಾನರಾಗಿರುವ ದೇವತೆಗಳನ್ನು ವಿಗ್ರಹ ರೂಪದಲ್ಲಿ ಪ್ರತಿಷ್ಠಾಪಿಸಿ 12 ವರ್ಷಗಳೇ ಸಂದಿದೆ. ಆ ಒಂದು ನೆನಪಿಗಾಗಿ ಇಂದು ಮತ್ತು ನಾಳೆ 12ನೇ ವಾರ್ಷಿಕೋತ್ಸವವನ್ನು ನಾವು ವಿಜೃಂಭಣೆಯಿಂದ ಆಚರಿಸೋಕ್ಕೋಸ್ಕರ ತೀರ್ಮಾನಿಸಲಾಗಿದೆ. ಅದರಂತೆ ಇಂದು ಅನೇಕ ಕಾರ್ಯಕ್ರಮಗಳು ಪೂರ್ವಭಾವಿಯಾಗಿ ಜರುಗುತ್ತಲಿವೆ. ಮೊದಲಿಗೆ ಸ್ತೋತ್ರ ಮಂಜರಿ ಪುಸ್ತಕ ಬಿಡುಗಡೆ, ಇದನ್ನೆಲ್ಲ ನೀವೆಲ್ಲ ನೋಡೇ ಇದ್ದೀರಾ. ಅವರ ಮಾತುಗಳನ್ನು ಕೇಳಿ ಮನಸ್ಸನ್ನು ತುಂಬಿಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಪುಸ್ತಕದ ಹಸ್ತಪ್ರತಿಯನ್ನು ಪರಾಂಬರಿಸಿ ವಿಮರ್ಶಿಸಿ ಬಿಡುಗಡೆಗೆ ಸಿದ್ಧಗೊಳಿಸಿದವರು ಶ್ರೀಮತಿ ಡಾಕ್ಟರ್ KL ಪ್ರಸನ್ನಾಕ್ಷಿಯವರು. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಹೇಳ್ತಾರೆ. ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯೆಯೂ ಸಹ ಈ ಕೆಲಸವನ್ನು ಅವರು ಅಚ್ಚುಕಟ್ಟಾಗಿ ನಿರ್ವಹಿಸಿರುತ್ತಾರೆ. ಇಂತಹ ದೇವತಾರ್ಚನೆಯ ಪುಸ್ತಕವನ್ನು ಸುಮುಹೂರ್ತದಲ್ಲಿ ಭಕ್ತಜನಕ್ಕೆ ತಲುಪಿಸಲು ಸಿದ್ಧರಾಗಿ ಬಂದವರೆಂದರೆ ನಮ್ಮ ಡಾಕ್ಟರ್ ಶ್ರೀ HL ಚಂದ್ರಶೇಖರ್ ಅವರು. ಅವರಿಗೂ ಕೂಡ ನಮ್ಮ ದೇವಸ್ಥಾನದ ವತಿಯಿಂದ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆ ಅರ್ಪಿಸ್ತಾ ಇದ್ದೀನಿ. ಅವರಿಗೆ ನಮ್ಮ ದೇವಸ್ಥಾನದ ವತಿಯಿಂದ ಗೌರವ ಸಮರ್ಪಣೆ ಆಗಿದೆ. ಈಗ ಈ ಒಂದು ಪುಸ್ತಕದ ಉಪಯೋಗವನ್ನು ಭಕ್ತ ಜನರು ಪಡೆದುಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಆಶಿಸ್ತೀನಿ. ಇಲ್ಲಿಗೆ ಒಂದೆರಡು ಮಾತು ಮುಗೀತು. ಎಲ್ಲರಿಗೂ ಧನ್ಯವಾದಗಳು.